ಇನ್ನು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಗವರ್ನರ್ ಬ್ರೇಕ್ ಹಾಕಿದ ಬೆನ್ನಲ್ಲೇ ಈಗ ಹೆಚ್ಚಾಗಿದೆ ಕಿರುಕುಳ. ಈಗ ಮಾಂಗಲ್ಯ ಮಾರಿ ಸಾಲ ಕಟ್ಟುವಂತೆ ಸಿಬ್ಬಂದಿಯಿಂದ ಕಾಟ ಕೊಡ್ತಾ ಇದ್ದಾರೆ. ರಾಜ್ಯಪಾಲರಿಂದ ಈ ನಿಲುವಳಿಯನ್ನ ಏನು ಕಳಿಸಿದ್ರಲ್ಲ ಕರಡನ್ನ, ಇದಕ್ಕೆ ರಾಜ್ಯಪಾಲರು ಕೂಡ ವಿರೋಧ ವ್ಯಕ್ತಪಡಿಸಿ ರಿಟರ್ನ್ ಕಳಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಕೂಡ ರಾಜ್ಯಪಾಲರ ವಿರುದ್ಧ ಗದಗದಲ್ಲಿ ಈ ಬಗ್ಗೆ ಗದಗದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹಾವಳಿ ಕೇಳಿಬಂದಿತ್ತು. ಈ ಸುಗ್ರೀವಾಜ್ಞೆ ತಿರಸ್ಕರಿಸಿದ ಬಳಿಕ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಇವತ್ತು ಗದಗದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಘಟನೆ ನಡೆಯಿತು. ಮಹಿಳೆಯ ತಾಳಿ ಮಾರಿ ಆದರೂ ಸಾಲ ಕಟ್ಟುವಂತ ಮಹಿಳೆಯನ್ನ ಫೈನಾನ್ಸ್ನವರು ಕಿರುಕುಳ ಕೊಟ್ಟಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರು, ಕಾಂಗ್ರೆಸ್ ಪಡೆಯ ನಾಯಕರು ರಾಜ್ಯಪಾಲರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಮಾಂಗಲ್ಯ ಮಾರಿ ಆದರೂ ಸಾಲ ಕಟ್ಟುವಂತೆ ಸಿಬ್ಬಂದಿಯಿಂದ ಕಿರುಕುಳ ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ನಿಲುವಿನಿಂದ ಕೆರಳಿದ್ದಾರೆ ಇವತ್ತು ಕಾಂಗ್ರೆಸ್ನ ನಾಯಕರು. ಆ ಮಹಿಳೆ ಕೂಡ ಗದಗದ ಡಿಸಿಗೆ ಮಹಿಳೆಯರು ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಗವರ್ನರ್ ಮೊನ್ನೆ ಅಷ್ಟೇ ಬ್ರೇಕ್ ಹಾಕಿದ್ರು. ಒಂದೇ ನಿಲುವು ಇರೋದ್ರಿಂದ ಸಾಲ ಕೊಟ್ಟವರಿಗೆ ಮಾತ್ರ ಇದರಲ್ಲಿ ಕಡೆಗಣಿಸಲಾಗ್ತಾ ಇದೆ. ಸಾಲ ಪಡೆದವರಿಗೆ ಇಲ್ಲಿ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಸಾಲ ಕೊಟ್ಟವರಿಗೆ ಯಾವುದೇ ಸೇಫ್ಟಿ ಮತ್ತು ಸಾಲವನ್ನು ರಿಕವರಿ ಮಾಡುವ ಯಾವುದೇ ನಿಯಮ ಮತ್ತು ಷರತ್ತುಗಳು ಇದರಲ್ಲಿ ಕಾಣ್ತಾ ಇಲ್ಲ ಅಂತ ರಾಜ್ಯಪಾಲರು ಕೂಡ ಅದನ್ನ ರಿಟರ್ನ್ ಕಳಿಸಿದರು. ಈಗ ರಿಟರ್ನ್ ಕಳಿಸಿದ ಬೆನ್ನಲ್ಲೇ ಗದಗದಲ್ಲಿ ಮಾಂಗಲ್ಯ ಸರ ಮಾರಿಯಾದರೂ ಸರಿ ಸಾಲ ಕಟ್ಟಲೇಬೇಕಂತ ಮಹಿಳೆಯನ್ನ ಕಿರುಕುಳ ಕೊಡ್ತಾ ಇದ್ದಾರೆ. ಈಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕಿಡಿಕಾರ್ತಾ ಇದ್ದಾರೆ.